ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಇಡೀ ರಾಜ್ಯದಲ್ಲಿ ಅಧೋಗತಿ. ಅಧಿಕಾರಿಗಳು ಸಂಪೂರ್ಣ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ, ಗುತ್ತಿಗೆದಾರರು ಮುನ್ಸ್ಕೊಂಡಿದ್ದಾರೆ. ಎಲ್ಲಿ ನೋಡ್ರು ಹಣ ಕೊಟ್ರೆ ಸರ್ವಿಸ್. ನಮ್ಮ ರಾಜ್ಯ ಕೆಪಿಸಿಸಿ ಅಧ್ಯಕ್ಷರು ಅವರ ಏನೊಂದು ವಿಷನ್ ಸ್ಟೇಟ್ಮೆಂಟ್ ಇದೆ, ಸರ್ವಿಸ್ ಎಗನೆಸ್ಟ್ ಪೇಮೆಂಟ್ ಅಂತ. ಅದು ಪಾಲಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಚಾಚು ತಪ್ಪದೆ ಪಾಲನೆ ಮಾಡ್ತಿದ್ದಾರೆ. ಈ ಸರ್ಕಾರದಿಂದ ನೀವೇನ್ ಬಯಸ್ತೀರಾ? ಬಂಡವಾಳ ಹೂಡಿಕೆ ಬಯಸ್ತೀರಾ? ಕರೆಂಟ್ ಬಿಲ್ ಅನ್ನು ಇಷ್ಟು ಏರಿಸ್ಬಿಟ್ಟು ಭೂಮಿ ಸಿಗಲ್ಲ, ಕರೆಂಟ್ ಬಿಲ್ಲು, ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಪೂರಕ ವಾತಾವರಣ ನಿರ್ಮಾಣ ಮಾಡದೆ, ಕಾನೂನು ಸುವ್ಯವಸ್ಥೆ ಇಲ್ಲ. ಯಾರನ್ನ ಕೇಳಬೇಕು, ಯಾರನ್ನ ಮಾತಾಡಿಸ್ಬೇಕು? ಈ ಮುಖ್ಯಮಂತ್ರಿ ಏನ್ ಮಾತಾಡ್ಸಿರಾ? ಪಾಪ ರಾಜಕೀಯದಲ್ಲೇ ಬಿಸಿ ಇದ್ದಾರೆ, ವಯಸ್ಸು ಆಗ್ಬಿಟ್ಟಿದೆ, ಈ ಶಕ್ತಿ ಇಲ್ಲ. ಹಾಗಾಗಿ ಇವರಿಂದ ಏನು ಬಯಸಕ್ಕಲ್ಲ. ಹಿಂಗೆ ಬರೀ ರಾಜಕೀಯ ಪ್ರೇರಿತವಾಗಿ ಹಿಂಗೆ ಭಾಗ್ಯಗಳು ಹೇಳ್ಕೊಂಡು ಆ ಭಾಗ್ಯನು ಜನರು ಕೊಡದೇನೆ ಮನೆಗಳಲ್ಲಿ ಜಗಳ ಎಬ್ಬರಿಸಿ, ಆ ಸಾರಿಗೆ ವ್ಯವಸ್ಥೆನಲ್ಲೂ ಗಬ್ಬು ಎಬ್ಬರಿಸಿ, ಆ ಶಾಲೆ ಮಕ್ಕಳು, ಕಾಲೇಜ್ ಮಕ್ಕಳು, ಕೆಲ್ಸಕ್ಕೆ ಹೋಗೋರಿಗೆಲ್ಲ ಅನಾನುಕೂಲತೆಯನ್ನ ಮಾಡಿ, ಆ ಲಕ್ಷ್ಮಿನೂ ಕೊಡದೆ, ಗೃಹಲಕ್ಷ್ಮಿನೂ ಇಲ್ಲ, ಗೃಹ ಜ್ಯೋತಿನೂ ಇಲ್ಲ, ಯಾವುದು ಇಲ್ಲದೆ ನಾಮ ಬೆಳೆದು ಕೂರಿಸಿರುವಂತ ಅನ್ನಭಾಗ್ಯದಲ್ಲಿ ಏನೋ ಒಂದ್ ಸ್ವಲ್ಪ ಹೋಗ್ತಿದೆ. ಅದ್ ಬಿಟ್ರೆ ಅನ್ನಭಾಗ್ಯದಲ್ಲಿ ಒಂದ್ ಸ್ವಲ್ಪ ತಿಂಗಳಿಗೆ ದುಡ್ಡು ಹೋಗ್ತಿದೆ, ಬಿಟ್ರೆ ಬೇರೆ ಇನ್ನೇನು ಕಾರ್ಯಕ್ರಮ ಹೋಗ್ತಿಲ್ಲ. ಈ ರೀತಿ ಕೆಟ್ಟ ಆಡಳಿತವನ್ನ ಕೊಡ್ತಿರುವಂತ ಈ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಯನ್ನ ಮಾಡ್ಲಿಕ್ಕೆ ಯಾರೂ ಬರ್ತಿಲ್ಲ. ಹಾಗಾಗಿ ನಿಜಕ್ಕೂ ನಮಗೆ ದುಃಖಕರ. ಇವತ್ತು ನಿಜಕ್ಕೂ ನಮ್ಮ ಸರ್ಕಾರದಲ್ಲಿ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಬಹಳ ಪ್ರಗತಿ ಪರವಾಗಿ ಎಲ್ಲಾ ನಿಲುವನ್ನು ತಗೊಂಡು ಇಡೀ ದೇಶದ ಅತಿ ಹೆಚ್ಚಿನ ಬಂಡವಾಳ ನಮ್ಮ ಸರ್ಕಾರದ ಅವಧಿಯಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಬಂಡವಾಳ ಹೂಡಿಕೆ ಎಲ್ಲರೂ ಆಗಿದ್ರೆ, ವಿದೇಶದಾಗ್ಲಿ ದೇಶದಾಗ್ಲಿ ಎಲ್ಲವೂ ಕರ್ನಾಟಕದಲ್ಲಾಗಿದೆ. ನಂಬರ್ 1 ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ನಲ್ಲಿ ನಂಬರ್ 1 ಆಗಿತ್ತು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ರೆ ಕಡೆಗೆ ಹೋಗಿರ್ತದೆ. ನೋಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಇಡೀ ರಾಜ್ಯದಲ್ಲಿ ಅಧೋಗತಿ. ಅಧಿಕಾರಿಗಳು ಸಂಪೂರ್ಣ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ, ಗುತ್ತಿಗೆದಾರರು ಮುನ್ಸ್ಕೊಂಡಿದ್ದಾರೆ. ಎಲ್ಲಿ ನೋಡ್ರು ಹಣ ಕೊಟ್ರೆ ಸರ್ವಿಸ್. ನಮ್ಮ ರಾಜ್ಯ ಕೆಪಿಸಿಸಿ ಅಧ್ಯಕ್ಷರು ಅವರ ಏನೊಂದು ವಿಷನ್ ಸ್ಟೇಟ್ಮೆಂಟ್ ಇದೆ, ಸರ್ವಿಸ್ ಎಗನೆಸ್ಟ್ ಪೇಮೆಂಟ್ ಅಂತ. ಅದು ಪಾಲಿಸಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಚಾಚು ತಪ್ಪದೆ ಪಾಲನೆ ಮಾಡ್ತಿದ್ದಾರೆ. ಈ ಸರ್ಕಾರದಿಂದ ನೀವೇನ್ ಬಯಸ್ತೀರಾ? ಬಂಡವಾಳ ಹೂಡಿಕೆ ಬಯಸ್ತೀರಾ? ಕರೆಂಟ್ ಬಿಲ್ ಅನ್ನು ಇಷ್ಟು ಏರಿಸ್ಬಿಟ್ಟು ಭೂಮಿ ಸಿಗಲ್ಲ, ಕರೆಂಟ್ ಬಿಲ್ಲು, ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಪೂರಕ ವಾತಾವರಣ ನಿರ್ಮಾಣ ಮಾಡದೆ, ಕಾನೂನು ಸುವ್ಯವಸ್ಥೆ ಇಲ್ಲ. ಯಾರನ್ನ ಕೇಳಬೇಕು, ಯಾರನ್ನ ಮಾತಾಡಿಸ್ಬೇಕು? ಈ ಮುಖ್ಯಮಂತ್ರಿ ಏನ್ ಮಾತಾಡ್ಸಿರಾ? ಪಾಪ ರಾಜಕೀಯದಲ್ಲೇ ಬಿಸಿ ಇದ್ದಾರೆ, ವಯಸ್ಸು ಆಗ್ಬಿಟ್ಟಿದೆ, ಈ ಶಕ್ತಿ ಇಲ್ಲ. ಹಾಗಾಗಿ ಇವರಿಂದ ಏನು ಬಯಸಕ್ಕಲ್ಲ. ಹಿಂಗೆ ಬರೀ ರಾಜಕೀಯ ಪ್ರೇರಿತವಾಗಿ ಹಿಂಗೆ ಭಾಗ್ಯಗಳು ಹೇಳ್ಕೊಂಡು ಆ ಭಾಗ್ಯನು ಜನರು ಕೊಡದೇನೆ ಮನೆಗಳಲ್ಲಿ ಜಗಳ ಎಬ್ಬರಿಸಿ, ಆ ಸಾರಿಗೆ ವ್ಯವಸ್ಥೆನಲ್ಲೂ ಗಬ್ಬು ಎಬ್ಬರಿಸಿ, ಆ ಶಾಲೆ ಮಕ್ಕಳು, ಕಾಲೇಜ್ ಮಕ್ಕಳು, ಕೆಲ್ಸಕ್ಕೆ ಹೋಗೋರಿಗೆಲ್ಲ ಅನಾನುಕೂಲತೆಯನ್ನ ಮಾಡಿ, ಆ ಲಕ್ಷ್ಮಿನೂ ಕೊಡದೆ, ಗೃಹಲಕ್ಷ್ಮಿನೂ ಇಲ್ಲ, ಗೃಹ ಜ್ಯೋತಿನೂ ಇಲ್ಲ, ಯಾವುದು ಇಲ್ಲದೆ ನಾಮ ಬೆಳೆದು ಕೂರಿಸಿರುವಂತ ಅನ್ನಭಾಗ್ಯದಲ್ಲಿ ಏನೋ ಒಂದ್ ಸ್ವಲ್ಪ ಹೋಗ್ತಿದೆ. ಅದ್ ಬಿಟ್ರೆ ಅನ್ನಭಾಗ್ಯದಲ್ಲಿ ಒಂದ್ ಸ್ವಲ್ಪ ತಿಂಗಳಿಗೆ ದುಡ್ಡು ಹೋಗ್ತಿದೆ, ಬಿಟ್ರೆ ಬೇರೆ ಇನ್ನೇನು ಕಾರ್ಯಕ್ರಮ ಹೋಗ್ತಿಲ್ಲ. ಈ ರೀತಿ ಕೆಟ್ಟ ಆಡಳಿತವನ್ನ ಕೊಡ್ತಿರುವಂತ ಈ ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಯನ್ನ ಮಾಡ್ಲಿಕ್ಕೆ ಯಾರೂ ಬರ್ತಿಲ್ಲ. ಹಾಗಾಗಿ ನಿಜಕ್ಕೂ ನಮಗೆ ದುಃಖಕರ. ಇವತ್ತು ನಿಜಕ್ಕೂ ನಮ್ಮ ಸರ್ಕಾರದಲ್ಲಿ, ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದಲ್ಲಿ ಬಹಳ ಪ್ರಗತಿ ಪರವಾಗಿ ಎಲ್ಲಾ ನಿಲುವನ್ನು ತಗೊಂಡು ಇಡೀ ದೇಶದ ಅತಿ ಹೆಚ್ಚಿನ ಬಂಡವಾಳ ನಮ್ಮ ಸರ್ಕಾರದ ಅವಧಿಯಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಬಂಡವಾಳ ಹೂಡಿಕೆ ಎಲ್ಲರೂ ಆಗಿದ್ರೆ, ವಿದೇಶದಾಗ್ಲಿ ದೇಶದಾಗ್ಲಿ ಎಲ್ಲವೂ ಕರ್ನಾಟಕದಲ್ಲಾಗಿದೆ. ನಂಬರ್ 1 ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ನಲ್ಲಿ ನಂಬರ್ 1 ಆಗಿತ್ತು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರಿದ್ರೆ ಕಡೆಗೆ ಹೋಗಿರ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.